ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವೇಶ್ ಶೆಟ್ಟಿ. ಇವತ್ತು ನಮ್ಮ ಜೊತೆ ಕರಿಬಸಪ್ಪ ಅವರ ಪತ್ನಿಯಾದಂಥ ವೇದಾವತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಗಿತ್ತು ಅಂದರೆ ನೀವು ನೋಡಿದ್ದೀರಾ ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಹಸ್ಬೆಂಡ್ ಯಾವ ರೀತಿ ಆಡಿದ್ರು ಅನ್ನುವಂಥ ವಿಚಾರ. ಬಟ್ ನಿಮ್ಗೆ ಅವ್ರನ್ನ ನೋಡಿದಾಗ ಹೇಗೆ ಅನಿಸ್ತು, ಎಷ್ಟು ಖುಷಿ ಆಯಿತು ಅಂತ? ತುಂಬ ಖುಷಿ ಆಯಿತು. ಅವ್ರನ್ನ ಬಿಗ್ ಬಾಸ್ ಮನೆ ದೊಡ್ಡ ರಿಯಾಲಿಟಿ ಶೋ ಅಲ್ವಾ, ಒಳಗಡೆ ನೋಡಿ ತುಂಬ ಖುಷಿ ಆಯಿತು. ಅದೇ ಈ 1 ವೀಕಿಗೆ ಬಂದ್ರಲ್ಲ, ಅದು ಬೇಜಾರು ಆಯಿತು. ಆಟ ಆಡ್ಬೋದಿತ್ತು ಇನ್ನೊಂದು ಸ್ವಲ್ಪ. ಅವ್ರು ಓಪನ್ ಅಪ್ ಇನ್ನೊಂದು ವೀಕ್ ಆಗಿದ್ದಿದ್ರೆ ಓಪನ್ ಅಪ್ ಆಗೋರು, ಚೆನ್ನಾಗಿ ಆಟ ಆಡೋರು. ಅದೊಂದು ಬೇಜಾರಿದೆ ಅಷ್ಟೇ. ಬಿಗ್ ಬಾಸಲ್ಲಿ ಇದ್ದು ವಿನ್ ಆಗಿ ಬರಬೇಕಿತ್ತು ಅಂತ ನಂದೊಂದು ಆಸೆ ಇತ್ತು. ಅಟ್ಲೀಸ್ಟ್ ವಿನ್ ಆಗಲಿಲ್ಲ ಅಂದಿದ್ರೆ ಒಂದು 2-3 ವೀಕ್ಸ್ ಆದರೂ ಇದ್ದು ಬರಲಿ ಅಂತ ಆಸೆ ಇತ್ತು. ಅಂದ್ರೆ ಅಲ್ಲಿ ಒಳಗಡೆ ಹೋದಾಗ ಏನಾಗ್ತಿದೆ ಅನ್ನೋಂಥ ವಿಚಾರ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನೀವು ಹೊರಗಡೆ ನೋಡ್ತಿರ್ತೀರಾ, ಅವ್ರ ಕಡೆಯಿಂದ ಏನ್ ಮಿಸ್ಟೇಕ್ ಆಯ್ತು, ಏನ್ ಆಗ್ತಿದೆ, ಹೇಗೆ ಆಡ್ಬೇಕಾಗಿತ್ತು ಅಂತ ನಿಮ್ಗೆ ಒಂದು ಅಂದಾಜು ಬರುತ್ತೆ. ಬಟ್ ಇನ್ನು ಯಾವ ರೀತಿ ಆಡ್ಬೇಕಾಗಿತ್ತು ಅವರು ಅಂತ ನಿಮ್ಗೆ ಹೇಳುವ ಪ್ರಕಾರ ಹೇಗೆ ಅನ್ಸ್ತು ಅಂತ? ಅದು ಕೆಲವೊಂದು ವಿಟಿಯಲ್ಲಿ ಅವರು ಸ್ವಲ್ಪ ಸೈಲೆಂಟ್ ಆಗಿರೋದು ನನಗೆ ಅನಿಸ್ತು. ಅದೇ ಅವರು ಸ್ವಲ್ಪ ವೈಲೆಂಟ್ ಆಗಿರ್ಬೇಕಿತ್ತು ಅನಿಸ್ತು. ಎಲ್ಲರೂ ರೀತಿ ವೈಲೆಂಟ್ ಆಗಿದ್ದಿದ್ರೆ ಉಳ್ಕೊಳ್ಳೋರೇನೋ. ಮಾತಾಡಬೇಕಿತ್ತು ಅವರು ಓಪನ್ ಆಗಿ. ಮಾತಾಡ್ಲಿಲ್ವೇನೋ ಅನಿಸ್ತಾ ಇದೆ ಅಷ್ಟೇ. ಅವರು ಹೇಳ್ತಾ ಇದ್ರು, ನಾನು ಕೊನೆ ತನಕ ಇರ್ಬೇಕಂತಾನೆ ಹೋಗಿದ್ದು ಅಂತಾನು ಹೇಳ್ತಾ ಇದ್ರು. ಬಟ್ ನೀವು ಎಷ್ಟ್ ದಿನ ಅವರು ಇರ್ತಾರೆ ಒಳಗಡೆ ಅಂತ ಅನ್ಕೊಂಡಿದ್ರಿ ಮೇಡಮ್ ಅಂತ ನೀವು? ನಾನು ಫಿನಾಲಿವರೆಗೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಬಂದೇ ಬರ್ತಾರೆ. ಯಾಕಂದ್ರೆ ಅವರು ಎಂಟರ್ಟೈನ್ಮೆಂಟಲ್ಲಿ ಫಸ್ಟ್ ಇದ್ದಾರೆ. ಮನೇಲೂ ಸೋಷಿಯಲ್ ಮೀಡಿಯಾದಲ್ಲೂ ಹಂಗೆ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಮನೇಲೂ ಅವ್ರು ಹಂಗೆ ಮಾಡ್ತಾಯಿದ್ರು. ಹಂಗೆ ಮಾಡೋದಕ್ಕೆ ಅಲ್ಲೂ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಎಲ್ಲ ಡ್ಯಾನ್ಸು, ಸಾಂಗು ಎಲ್ಲನೂ ಮಾಡ್ತಾರಲ್ಲ, ಇರ್ತಾರೆ ಫಿನಾಲೆವರೆಗೂ. ಆ್ಯಕ್ಚುಲಿ ಆ ಶೋಗೆ ಅದೇ ಅಲ್ವಾ ಇಂಪಾರ್ಟೆಂಟು, ಎಂಟರ್ಟೈನ್ಮೆಂಟೇ ಶೋ ಅದು. ಅದು ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು. ಅದೇ ಒಂದ್ ಸ್ವಲ್ಪ ಬೇಜಾರಿದೆ. ಬೇಜಾರಿದೆ, ತುಂಬಾನೇ ಬೇಜಾರಿದೆ. ಸ್ವಲ್ಪ ಏನಿಲ್ಲ, ತುಂಬಾನೇ ಇದೆ. ಏನೋ ಹೋಗ್ಲಿ ಬಿಡಿ. ಅವ್ರಿಗೆ ಅದು ಋಣ ಅಷ್ಟೇ ಇತ್ತೇನೋ ಬಿಗ್ ಬಾಸ್ದು. ನಮಗಂತೂ ದೊಡ್ಡ ಶೋ ಅಲ್ವಾ, ಇರಬೇಕಿತ್ತು ನಮ್ಮ ಯಜಮಾನ್ರು ಅಂತ. ಅಂದ್ರೆ ಇನ್ನು ಮತ್ತೆ ಒಂದ್ ಚಾನ್ಸ್ ಸಿಕ್ಕರೆ ನೀವು ಹೋಗ್ತೀರಾ ಅಂತ ನಾವು ಅವ್ರನ್ನ ಕೇಳಿದ್ವಿ. ನಾನು ರೆಡಿ ಇದ್ದೀನಿ ಅಂತ. ಬಟ್ ನೀವು ಅವ್ರನ್ನ ಕಳ್ಸಕ್ ರೆಡಿ ಇದ್ದೀರಾ ಮತ್ತೆ ಏನಾದ್ರು ಚಾನ್ಸ್ ಕೊಟ್ರಿ ಅಂತ? ಅಫ್ಕೋರ್ಸ್ ಕಳ್ಸಕ್ಕೆ ರೆಡಿ ಇದ್ದೀವಿ. ಮತ್ತು ಇವಾಗ ಫಸ್ಟ್ ಟೈಮೇ ಅಷ್ಟು ಪ್ರಿಪ್ರೇಷನ್ ಮಾಡಿ ಕಳಿಸಿದ್ದಾಗ ಇವಾಗ ನೋಡೋಣ, ಇನ್ನೊಂದು ಚಾನ್ಸು ಓಪನ್ ಅಪ್ ಆಗ್ತಾರೇನೋ ಅಂತ ಹೇಳಿ ನೋಡೋಣ ಅಂತ. 1 ವೀಕಲ್ಲಿ ಯಾರಿಗೂ ಗೊತ್ತಾಗಿಲ್ಲ ಅವ್ರು ಹೆಂಗೆ ಏನಂತ. ಇನ್ನು ಮತ್ತೆ ಕಳಿಸಿದ್ರೆ ಎಲ್ಲ ಪ್ರಿಪೇರ್ ಆಗಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಮಿಸ್ಟೇಕ್ ಎಲ್ಲೆಲ್ಲಾಗಿದೆ ಅಂತ. ಮೋಸ್ಟ್ಲಿ ಅವರು ಫೈಟ್ ಕೊಡ್ತಾರೆ ಅಂತ ಅನಿಸುತ್ತೆ. ಹೋದ್ರೆ ಖುಷಿನೇ, ಮತ್ತೆ ಕರೆದ್ರೆ ಖುಷಿನೇ. ನೀವು ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಇವ್ರನ್ನ ಬಿಟ್ಟು ಯಾರು ಇಷ್ಟ ಆಗ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ? ಇವ್ರನ್ನ ಬಿಟ್ಟು ಎಲ್ಲರೂ ಇಷ್ಟನೇ, ಹಂಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ 1 ವೀಕಲ್ಲಿ ಯಾರನ್ನೂ ಜಡ್ಜ್ ಮಾಡಕ್ಕಾಗಲ್ಲ. ಇನ್ನು ನಾವು ಆಟ ಬೇರೆ ನೋಡ್ಬೇಕು, ಅವರೆಲ್ಲ ಹೆಂಗೆಂಗೆ ಆಡ್ತಾರೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರವ್ರ ಆಟ ಎಲ್ಲ ಆಡ್ತಾ ಇದ್ದಾರೆ. ಮೈಂಡ್ ಗೇಮ್ ಅಂತಾರಲ್ಲ, ಆ ಥರ ಆಟ ಆಡ್ತಾ ಇದ್ದಾರೆ. ಇವರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಡೋರು. ನಾನು ಅವಾಗ ಜಡ್ಜ್ ಮಾಡ್ಬೋದಿತ್ತು. ಒಂದು 3 ವೀಕ್ಸ್ 4 ವೀಕ್ಸ್ ಆದಮೇಲೆ ಎಲ್ಲರದ್ದು ಗೊತ್ತಾಗುತ್ತೆ. ಅದರಲ್ಲಿ ಚೆನ್ನಾಗಿ ಗಿಲ್ಲಿಯವರು ಕಾಮಿಡಿ ಮಾಡೋದ್ರಿಂದ ಮೇ ಬಿ ಅವರು ಇಷ್ಟ ಆಗ್ತಾರೆ. ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ, ಎಲ್ಲ ಕಡೆ ಓಡಾಡ್ಕೊಂಡು. ಗಿಲ್ಲಿಯವರು ಇದಾಗ್ಬೋದು ಅನ್ಕೊಂತೀನಿ. ನೀವು ಬಿಗ್ ಬಾಸ್ ಸ್ಟೇಜ್ ಮೇಲೆ ಮೊದಲ ಬಾರಿ ಸುದೀಪ್ ಸರ್ನೆಲ್ಲ ನೋಡಿ ಇರ್ತೀರಾ, ಅವ್ರ ಜೊತೆ ಮಾತಾಡಿದ್ರೆ ಅವ್ರನ್ನ ನೋಡಿದಾಗ ಏನ್ ಅನ್ಸ್ತು, ಏನಾದ್ರು ಹೇಳ್ಕೊಂಡ್ರೆ ಏನು ಅಂತ? ಇಲ್ಲ, ಸಾರ್ ಒಂದೆರಡು ಕ್ವಶನ್ಸ್ ಕೇಳಿದ್ರಷ್ಟೇ. ಮಕ್ಳಿಗೆ ಮಾತಾಡ್ಸಿದ್ರು. ಅದ್ರಲ್ಲಿ ಆನ್ಸರ್ ಮಾಡಿದ್ದೀನಿ ಅಲ್ಲೇ. ಅದೇ ಹೇಗಿರ್ತಾರೆ ನಿಮ್ಮ ಮನೆಯವರು ಅಂತ ಕೇಳಿದ್ರು. ನಾನು ಅವ್ರದ್ದು ವೀಕ್ನೆಸ್ ಏನಂತ ಕೇಳಿದ್ರು. ನಾನು ಅದೇ ಹೇಳಿದೆ, ಅವ್ರ ಹಶ್ವು ತಡೆಯಲ್ಲ ಅಂತ ಹೇಳಿದೆ. ಮತ್ತೆ ಇನ್ನೇನು ಅವರು ಏನು ಕೇಳಿಲ್ಲ. ಅಂದ್ರೆ ಅವ್ರು ಮಾತಾಡೋ ರೀತಿನೇ ಅಂತದ್ದು. ಯಾಕಂದ್ರೆ ಅವ್ರು ಬೆಳೆದು ಬಂದ ರೀತಿನೇ ಅದು ಅಂತ ನಾವು ಮಾತಾಡ್ಸಿದ್ವಿ ಇವಾಗ. ಬಟ್ ಅದೇ ಹೇಳ್ತಾ ಇದ್ರಿ, ಅವ್ರನ್ನ ಸಾಕಷ್ಟು ಜನ ಟ್ರೋಲ್ ಮಾಡ್ತಾರೆ. ಬಟ್ ಅವ್ರ ಸಾಧನೆ ಬಗ್ಗೆ ಕೆಲವರು ಅರಿವು ಇರಲ್ಲ, ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ರು. ಬಟ್ ಮನೆಯಲ್ಲೂ ಕೂಡ ಅದೇ ರೀತಿ ಇರ್ತಾರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹೀಗಿರ್ತಾರ ಏನು ಅನ್ನೋಂಥ ವಿಚಾರ? ಇಲ್ಲ, ಮನೆಯಲ್ಲಿ ಅದೇ ರೀತಿ ಇರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇನ್ನೂ ಆಕ್ಟಿವ್ ಆಗಿರ್ತಾರೆ. ಮನೇಲಿ ಸ್ವಲ್ಪ ಸೈಲೆಂಟ್ ಆಗೂ ಇರ್ತಾರೆ. ನಾವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಕ್ಳನ್ನೆಲ್ಲ ತಮಾಷೆ ಮಾಡೋದು ಎಲ್ಲ ಮಾಡ್ತಾರೆ. ಅಂದ್ರೂ ಅಲ್ಲಿ ಬೇರೆ ತರ ಇದ್ದೇ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ತರ, ಮನೇಲಿ ಬೇರೆ ತರನೇ ಇರ್ತಾರೆ. ಅಂದ್ರೆ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಮನೇಲಿ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಇರೋ ತರನೇ ಅಲ್ಲಿ ಇದ್ಬಿಟ್ರು ಬಿಗ್ ಬಾಸ್ ಮನೇಲಿ.
ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಿತ್ತು, ಆಕ್ಟಿಂಗು ಮಾಡಬೇಕಿತ್ತು. ಓಕೆ. ಒಂದೇ ವಾರದಲ್ಲಿ ಕೂಡ ಏನು ಜಡ್ಜ್ ಮಾಡಕ್ ಬರಲ್ಲ. ಬಟ್ ಅಂದಾಗ ಇವಾಗ ಅವ್ರನ್ನೆಲ್ಲ ಟ್ರೋಲ್ ಮಾಡ್ತಾರಲ್ಲ, ಬಟ್ ನೀವು ನೋಡಿರ್ತೀರಾ ಅನ್ಕೋತೀನಿ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಆ ರೀತಿ ಒಂದಿಷ್ಟು ಅವ್ರನ್ನ ಟ್ರೋಲ್ ಮಾಡುವಾಗ ಆ ವಿಡಿಯೋ ನಿಮಗ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಬಟ್ ಅದ್ ರೀತಿ ಮಾಡೋರ್ಗೆ ಏನ್ ಹೇಳ್ತೀರಾ ನೀವು ಅಂತ? ಅವ್ರು ಹೇಳಿರ್ತಾರೆ ಅನ್ಸುತ್ತೆ ಆಲ್ರೆಡಿ. ಟ್ರೋಲ್ ಮಾಡೋರ್ಗೆ ಏನು ಹೇಳಕ್ಕಾಗಲ್ಲ. ಮಾಡ್ಲಿ. ಅದ್ರಿಂದನೇ ಅವ್ರಿನ್ನ ಪಬ್ಲಿಸಿಟಿ ಜಾಸ್ತಿ ಸಿಗುತ್ತೆ. ಅವ್ರಿಗೆ ಇನ್ನೂ ಇಂಪ್ರೂವ್‌ಮೆಂಟ್ ಅವರೇ ಮಾಡ್ಕೊಡ್ತಾರಷ್ಟೇ ಅವ್ರನ್ನ. ಇನ್ನೂ ಪಬ್ಲಿಸಿಟಿ ಮಾಡಿ, ಇನ್ನೂ ವೈರಲ್ ಮಾಡ್ಬಿಟ್ಟು ಅವ್ರನ್ನ ಅವರೇ ಇನ್ನ ಮೀಡಿಯಾಗೆ ಇನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಕೊನೆಯದಾಗಿ ನಿಮ್ಮ ಯಜಮಾನ್ರು ಪ್ರೀತಿಸೋರ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅಂತ? ಅವ್ರನ್ನ ಪ್ರೀತಿಸೋರ್ಗೆ ಎಲ್ಲಾರ್ಗೂನು ತುಂಬಾ ದೊಡ್ಡ ಧನ್ಯವಾದಗಳು. ಮತ್ತೆ ಅವ್ರಿಗೆ ವೋಟ್ ಎಲ್ಲ ಮಾಡಿರ್ತಾರೆ ಪಾಪ ಅವರು ಇರ್ಬೇಕು ಅಂತ. ಅದಕ್ಕೂನು ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಫೇವ್ರೆಟ್ ಫುಡ್ ಯಾವ್ದು ಮೇಡಮ್? ಫೇವ್ರೆಟ್ ಫುಡ್ಡು ಫೇವ್ರೆಟ್ ಅಂತಂದ್ರೆ ಅವ್ರು ನಾನ್ ವೆಜ್ಜೇ ಅಷ್ಟೇ. ಫೇವ್ರೆಟ್ ನಾನ್ ವೆಜ್ ಊಟ ಇಷ್ಟಪಟ್ಟು ತಿಂತಾರೆ. ಸ್ವೀಟಲ್ಲಿ ಒಬ್ಬಟ್ಟು ಒಂದು ಇಷ್ಟಪಡ್ತಾರೆ. ಜಾಸ್ತಿ ಸ್ವೀಟ್ ತಿನ್ನಲ್ಲ, ನಾನ್ ವೆಜ್ಜೇ ಇಷ್ಟ. ನಿಮ್ಗೂ ನಿಮ್ ಸಪೋರ್ಟ್ ಕೂಡ ಇದೆಯಾ? ಅವರು ಬಾಡಿ ಬಿಲ್ಡಿಂಗ್ ಅಲ್ಲೇ ಮುಂದುವರಿಬೇಕು ಆ ರೀತಿ? ಹೌದು. ಸಪೋರ್ಟ್ ಇದೆ. ಹಂಗಾಗಿ ಅವ್ರು ಇಂಟರ್‌ನ್ಯಾಷನಲ್ ಹೋಗಿತ್ತು ಸಪೋರ್ಟ್ ಇರೋದಕ್ಕೆ. ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಮದುವೆ ಆಗಿ? 22. 22 ವರ್ಷ. ಹ್ಮ್. ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ